ಅಂತಿಮ ಹಂತಕ್ಕೆ ಬಂದಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ. ಸಿಎಂ ಡಿಸಿಎಂಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ನಾಳೆ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ. ನಾಳೆ ಸಂಜೆವರೆಗೆ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ಇದೆ. ಹಾಗಾಗಿ ನಾಳೆ ನಿಗದಿಯಾಗಿದ್ದ ಸಂಧಾನ ಸಭೆ ಮುಂದೂಡಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಭಾನುವಾರ ಅಂದರೆ ನಾಡಿದ್ದು ಸಿಎಂ ಡಿಸಿಎಂ ಸಂಧಾನ ಸಭೆ ಫಿಕ್ಸ್ ಆಗೋ ಎಲ್ಲ ಸಾಧ್ಯತೆ. ಸಂಧಾನ ಸಭೆ ಬಳಿಕ ಪವರ್ ಶೇರಿಂಗ್ ಫೈಟ್ಗೆ ಫುಲ್ ಸ್ಟಾಪನ್ನು ಇಡಲಾಗುತ್ತೆ ಅಂತ ಸೋನಿಯಾ ಗಾಂಧಿ ಅವರ ಸಲಹೆಯನ್ನು ತಗೋತಾರೆ. ರಾಹುಲ್ ಗಾಂಧಿ ಇರ್ತಾರೆ, ಪ್ರಿಯಾಂಕಾ ಗಾಂಧಿ ವಾದ್ರಾ ಇರ್ತಾರೆ, ಖರ್ಗೆ ಅವರು ಇರ್ತಾರೆ, ವೇಣುಗೋಪಾಲ್, ಸುರ್ಜೇವಾಲಾ, ಜೊತೆಗೆ ಸಿಎಂ ಡಿಸಿಎಂ. ಇಷ್ಟೇ ಜನಕ್ಕೆ ಆ ಒಪ್ಪಂದ ಆಗಿದ್ದರೆ ಗೊತ್ತಿರುವಂಥದ್ದು. ಆಗಿದೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಾಗಿ ಎಲ್ಲ ಕೂತ್ಕೊಂಡು ಒಂದು ವೇಳೆ ಒಪ್ಪಂದ ಆಗೇ ಇದ್ದರೆ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, 2.5 ವರ್ಷ ಆದಮೇಲೆ ಅಧಿಕಾರ ಬಿಟ್ಟುಕೊಡ್ಬೇಕು ಅಂತಂದರೆ ಸಂಧಾನ ಏನದರಲ್ಲಿ ಬಿಟ್ಕೊಡಪ್ಪ, ರಾಜೀನಾಮೆ ಕೊಡಪ್ಪ, ನೀವು ಪ್ರಮಾಣ ವಚನ ತಗೊಳಪ್ಪ ಅಂದರೆ ಮುಗಿದೋಯ್ತು. ಯಾಕೆ ಸಂಧಾನ ಹಗ್ಗ ಜಗ್ಗಾಟ? ಸಿದ್ದರಾಮಯ್ಯನವ್ರು ರೆಬಲ್ ಆಗಿ ನಿಂತರೆ ಮಾತ್ರ ಸಂಧಾನ ಮಾಡಬೇಕಾಗುತ್ತೆ. ನಾನು ಕೊಡೋದೇ ಇಲ್ಲ ರಾಜೀನಾಮೆ ಅಂತಂದರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸುಸೂತ್ರವಾಗಿ ಬಗೆಹರಿಬೇಕಾದಂತಹ ಸಮಸ್ಯೆ ಇದು. ಒಂದು ವೇಳೆ ಒಪ್ಪಂದ ಆಗಿದ್ದರೆ, ಇಲ್ಲ ಅಂತಂದರೆ ಇಲ್ಲ. ಸೊ ಹಾಗಾಗಿ ನಾಳೆ ಅಥವಾ ನಾಡಿದ್ದು ಈ ಸಭೆ ನಡೀತಕ್ಕಂಥ ಸಾಧ್ಯತೆ ಇದೆ. ನಾಳೆ ಏನೋ ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾರೆ ಅಂತ. ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆಯಲ್ಲೆಲ್ಲ ಬ್ಯುಸಿಯಾಗಿರ್ತಾರೆ. ಸೊ ಬ್ಯುಸಿಯಾಗಿರೋದ್ರಿಂದ ಅದನ್ನು ನಾಡಿದ್ದಿಗೆ ಮುಂದೂಡಿಕೆ ಮಾಡಬಹುದು ಭಾನುವಾರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮುಗಿಬೋದಾ ಭಾನುವಾರಕ್ಕೆ? ಅರುಣ್, ಸಾಧ್ಯನೇ ಇಲ್ಲ. ಇಲ್ಲ, ಓಕೆ, ಇದು ಸಾಧ್ಯನೇ ಇಲ್ಲ. ಬರ್ದ್ಕೊಡ್ತೀನಿ ನಿಮಗೆ. ಜನವರಿ ಬಜೆಟ್ ಮುಗಿದ ನಂತರ ಕೂಡ ಈ ಹಗ್ಗ ಜಗ್ಗಾಟ ಹಾಗೆ ಮುಂದುವರಿಯುತ್ತೆ.